ಹಾಯ್ ಫ್ರೆಂಡ್ಸ್, ವರ್ಷದ ಅಂತ್ಯದವರೆಗೆ ಈ ರಾಶಿಯವರಿಗೆ ಶನಿಯ ಕಾಟ. ಸ್ನೇಹಿತರೆ, ನೀವು ಕೇಳುತ್ತಿರುವುದು ನಿಜ. ವರ್ಷದ ಅಂತ್ಯದವರೆಗೂ ನಾನು ಈಗ ತಿಳಿಸುವಂತಹ ಈ 3 ರಾಶಿಯವರಿಗೆ ಶನಿಕಾಟ ಕಷ್ಟದ ಸುರಿಮಾಲೆ. ನೀವೆಷ್ಟೇ ಒಳ್ಳೆಯದನ್ನು ಬಯಸಿದರೂ, ನೀವೆಷ್ಟೇ ಕಷ್ಟಪಟ್ಟರೂ ಶನಿಯ ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಬೇಕಾ, ಅಥವಾ ನೀವು ಮಾಡುತ್ತಿರುವ ಕಷ್ಟಕ್ಕೆ ಪ್ರತಿಫಲ ಸಿಗಬೇಕಾ? ನಾನು ಈಗ ತಿಳಿಸುವಂತಹ ಈ ರಾಶಿಯವರು ಶನಿಕಾಟದಿಂದ ಮುಕ್ತರಾಗಲು ನಾನು ಹೇಳುವ ಸರಳ ಪರಿಹಾರಗಳನ್ನು ಪಾಲಿಸಿದರೆ ನಿಮಗೆ ಖಂಡಿತ ಒಳ್ಳೆಯದಾಗುತ್ತದೆ. ಹಾಗಾದರೆ ಆ ರಾಶಿಗಳು ಯಾವುದು? ಆ ರಾಶಿಯಲ್ಲಿ ನಿಮ್ಮ ರಾಶಿ ಕೂಡ ಇದೆಯಾ ಎನ್ನುವ ಸಂಪೂರ್ಣ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ಎಲ್ಲೋ ಸ್ಕಿಪ್ ಮಾಡದ ಹಾಗೆ ನೋಡಿ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಶುರು ಮಾಡೋಣ. ನಾನು ಮೊದಲೇ ತಿಳಿಸಿದಂತೆ ವರ್ಷದ ಅಂತ್ಯದವರೆಗೆ ಈ 3 ರಾಶಿಯವರಿಗೆ ಶನಿಕಾಟ ಕಷ್ಟಗಳ ಸರಮಾಲೆ. ಪ್ರಸ್ತುತ ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುತ್ತಿದ್ದು 2026ರ ಸಂಪೂರ್ಣ ಅವಧಿಯಲ್ಲಿಯೂ ಇದೇ ರಾಶಿಯಲ್ಲಿ ಇರಲಿದ್ದಾನೆ. ಇದರ ಪರಿಣಾಮವಾಗಿ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಶನಿ ಸಾಡೆ ಶನಿಯ 7.5 ವರ್ಷಗಳ ಅವಧಿ ಪ್ರಭಾವ ಮುಂದುವರಿಯಲಿದೆ. ಹೌದು ಸ್ನೇಹಿತರೆ, ಜ್ಯೋತಿಷ್ಯ ಪ್ರಕಾರ ಈ ಅವಧಿಯಲ್ಲಿ ಕೆಲವು ರಾಶಿಯವರು ಜೀವನದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು, ಸವಾಲುಗಳು ಮತ್ತು ಬದಲಾವಣೆಗಳನ್ನು ಎದುರಿಸಬೇಕಾಗಬಹುದು. ಹೀಗಾಗಿ ಮುಂಬರುವ ತಿಂಗಳುಗಳು ಯಾವ ರಾಶಿ ಚಕ್ರದವರಿಗೆ ಪರೀಕ್ಷೆಯ ಸಮಯವಾಗಲಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಶನಿ ಸಾಡೆ ಜ್ಯೋತಿಷ್ಯದಲ್ಲಿ ಶನಿಯನ್ನು ಅತ್ಯಂತ ಪ್ರಭಾವಶಾಲಿ ಗ್ರಹಗಳಲ್ಲಿ ಒಂದೆಂದು ಹೇಳಬಹುದು. ಶನಿಯ ಚಲನೆ ಮತ್ತು ಪ್ರಭಾವವು ವ್ಯಕ್ತಿಯ ಜೀವನದಲ್ಲಿ ವಿವಿಧ ರೀತಿಯ ಬದಲಾವಣೆಗಳನ್ನು ತರಬಹುದು. ಶನಿಯ ಸಾಡೆ ಧ್ಯೇಯ ಹಾಗೂ ಶನಿಯ ವಿಶೇಷ ದೃಷ್ಟಿಗಳನ್ನು ಜ್ಯೋತಿಷ್ಯದಲ್ಲಿ ಮಹತ್ವದ ಅವಧಿಗಳೆಂದು ಹೇಳಬಹುದು. ಸ್ನೇಹಿತರೆ, ಶನಿದೇವನ ಒಲಿಮೆ ಒಂದು ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಸಂಪಾದಿಸಬಹುದು. ಹಾಗೆ ಶನಿಯ ವಕ್ರದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮ್ಮಲ್ಲಿ ತುಂಬಿರುವಂತಹ ಅಹಂನನ್ನು ಏಕಕ್ಷಣಕ್ಕೆ ಎಣಿಸುವಂತಹ ದೇವತೆ ಎಂದರೆ ಅದು ಶನಿ ಪರಮಾತ್ಮ ಮಾತ್ರ. ಹೌದು ಸ್ನೇಹಿತರೆ, ನಾವು ಯಾರಿಂದ ಬೇಕಾದರೂ ತಪ್ಪಿಸಿಕೊಳ್ಳಬಹುದು. ಕರ್ಮ ಹಾಗೂ ಶನಿ ಪರಮಾತ್ಮನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಕರ್ಮ ಫಲದಾತ ಎಂದು ಕರೆಯುವಂತಹ ಶನಿ ಪರಮಾತ್ಮ ನಮ್ಮ ಹೆಗಲನ್ನು ಏರಿದರೆ ನಾನಾ ರೀತಿಯ ಆಟಗಳನ್ನು ಆಡಿಸುತ್ತಾನೆ, ನಮ್ಮ ಕೈಯಿಂದ ಮಾಡಬಾರದ ಕಾರ್ಯಗಳನ್ನು ಮಾಡಿಸುತ್ತಾನೆ. ಇನ್ನು ಪ್ರಸ್ತುತ ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುತ್ತಿದ್ದು ಕೆಲವು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಸಾಡೆ ಪ್ರಭಾವ ಮುಂದುವರಿಯುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಾಡೆ ಅವಧಿಯಲ್ಲಿ ಮಾನಸಿಕ ಒತ್ತಡ, ಆರ್ಥಿಕ ಏರಿಳಿತಗಳು, ಕೆಲಸಗಳಲ್ಲಿ ವಿಳಂಬ ಹಾಗೂ ಹಲವು ಸವಾಲುಗಳನ್ನು ಎದುರಿಸುವ ಪರಿಸ್ಥಿತಿ ಉಂಟಾಗಬಹುದು. ಸ್ನೇಹಿತರೆ, ಖಂಡಿತವಾಗಿ ನಾನು ಮೊದಲೇ ತಿಳಿಸಿದಂತೆ ಶನಿದೇವ ಹೆಗಲೇರಿದರೆ ಅಥವಾ ಸಾಡೆ ಬಂದು ಕೂತರೆ ನಮ್ಮ ಜೀವನವನ್ನೇ ಬೇಡ ಎನ್ನುವ ಮಟ್ಟಕ್ಕೆ ಕರೆದೋಗುತ್ತಾನೆ. ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡಿಸುವಂತಹ ಶನಿದೇವ ಹಲವು ಪರೀಕ್ಷೆಗಳನ್ನು ಕೊಡುತ್ತಾನೆ. ನಾವು ಗೆಲ್ಲುತ್ತೀವೋ, ಸೋಲುತ್ತೀವೋ, ಸಾಯುತ್ತೀವೋ ಎನ್ನುವ ಮಟ್ಟಕ್ಕೂ ಅವನು ಕೊಂಡೊಯ್ಯಬಲ್ಲಂತಹ ಕರ್ಮಫಲದಾತ. ಇನ್ನು ಸಂಪೂರ್ಣ ಅವಧಿಯಲ್ಲಿಯೂ ಶನಿ ಮೀನ ರಾಶಿಯಲ್ಲಿ ಇರುವುದರಿಂದ, ಅಂದರೆ 2026ರ ಸಂಪೂರ್ಣ ವರ್ಷಗಳ ಕಾಲ ಮೀನ ರಾಶಿಯಲ್ಲಿ ಇರುವುದರಿಂದ ಕೆಲವು ರಾಶಿಯವರಿಗೆ ಮುಂಬರುವ ತಿಂಗಳುಗಳು ಪರೀಕ್ಷೆಯ ಸಮಯವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಈ ಅವಧಿಯಲ್ಲಿ ತಾಳ್ಮೆ, ಎಚ್ಚರಿಕೆ ಮತ್ತು ಸರಿಯಾದ ಯೋಜನೆಯೊಂದಿಗೆ ಮುಂದುವರಿಯುವುದು ಉತ್ತಮವೆಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಸ್ನೇಹಿತರೆ, ಹಾಗಾದರೆ 2026ರಲ್ಲಿ ಶನಿ ಸಾಡೆ ಪ್ರಭಾವ ಹೆಚ್ಚು ಕಾಣಿಸಿಕೊಳ್ಳುವ ರಾಶಿಗಳು ಯಾವುದು ಎನ್ನುವ ಕುತೂಹಲ ನಿಮ್ಮಲ್ಲಿರಬಹುದು. ಬನ್ನಿ ಸ್ನೇಹಿತರೆ, ಮೇಷರಾಶಿ. ಮೊದಲನೆಯದಾಗಿ ಶನಿ ಸಾಡೆ ಪ್ರಭಾವದಿಂದ ಮೇಷರಾಶಿಯವರು ಮುಂಬರುವ ದಿನಗಳಲ್ಲಿ ಹೆಚ್ಚು ತಾಳ್ಮೆ ಮತ್ತು ವಿವೇಕದಿಂದ ನಡೆದುಕೊಳ್ಳುವುದು ಅಗತ್ಯ. ಯಾವುದೇ ಕೆಲಸದಲ್ಲಿ ಆತುರದ ನಿರ್ಧಾರಗಳು ಅಥವಾ ಸಣ್ಣ ನಿರ್ಲಕ್ಷ್ಯವು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಪ್ರಮುಖ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುವುದು ಉತ್ತಮ. ಹೂಡಿಕೆ ಮಾಡುವ ಮೊದಲು ಕುಟುಂಬ ಸದಸ್ಯರು ಅಥವಾ ತಜ್ಞರ ಸಲಹೆ ಪಡೆಯುವುದು ಸೂಕ್ತ. ಆರ್ಥಿಕ ಲಾಭಗಳ ವಿಷಯದಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕು. ವ್ಯಾಪಾರ ಕ್ಷೇತ್ರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಸಂಪೂರ್ಣ ಪರಿಶೀಲಿಸಿ ಆನಂತರ ನೀವು ಮುಂದುವರಿಯುವುದು ಅನಗತ್ಯ ಸ್ನೇಹಿತರೆ. ಹಾಗೂ ನೀವು ಅನಗತ್ಯ ವಿವಾದಗಳಿಂದ ದೂರವಿರಿ, ಅಂದರೆ ನಿಮಗೆ ಬೇಡವಾದಂತಹ ವಿಷಯಗಳಿಂದ ದೂರ ಇರುವುದು ಒಳ್ಳೆಯದ್ದು. ಶನಿ ಪರಮಾತ್ಮನು ಹೆಗಲೇರಿದರೆ ನಮ್ಮ ಕಷ್ಟ, ನಮ್ಮ ಅಥವಾ ಇನ್ನೊಂದಾಗಬಹುದು ಸಮಸ್ಯೆಗಳಿಗೆ ಮುಖ್ಯ ಕಾರಣ ಅವನಾಗುತ್ತಾನೆ. ಐಶ್ವರ್ಯವನ್ನು ಕೊಡಬಲ್ಲ, ಹಾಗೆ ಕರ್ಮವನ್ನು ಕೂಡ ಕೊಡಬಲ್ಲ ದೇವತೆ ಎಂದರೆ ಶನಿ ಪರಮಾತ್ಮ.
ಇನ್ನು ಪರಿಹಾರ, ಈ ಮೇಷರಾಶಿಯವರಿಗೆ ಪರಿಹಾರ ಎಂದರೆ ಶನಿದೇವರಿಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸುವುದು. ಶನಿವಾರ ಶನಿದೇವರ ಆಲಯಕ್ಕೆ ತೆರಳಿ ಶನಿ ಪರಮಾತ್ಮನನ್ನು ಭಕ್ತಿಪೂರ್ವಕವಾಗಿ ಜಪಿಸಿ ಅಥವಾ ಅವನಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ದೀರ್ಘದಂಡ ನಮಸ್ಕಾರಗಳನ್ನು ಹಾಕಿ, ಶನಿದೇವ ನನ್ನ ತಪ್ಪು ಒಪ್ಪುಗಳನ್ನು ಕ್ಷಮಿಸು ತಂದೆ, ನಿನ್ನ ಬಿಟ್ಟರೆ ನಮಗೆ ಯಾರು ದಿಕ್ಕು ಎನ್ನುವ ರೀತಿಯವನ್ನು ಪರಿಪರಿಯಾಗಿ ಸ್ಮರಿಸುತ್ತಾ ಸಾಸಿವೆ ಎಣ್ಣೆ ಅರ್ಪಿಸಿ ಬಂದರೆ ಖಂಡಿತ ನಿಮಗೆ ಅನುಕೂಲ ಆಗುತ್ತದೆ. ಶನಿಯ ವಕ್ರದೃಷ್ಟಿಯಿಂದ ಸ್ವಲ್ಪ ತಕ್ಕ ಮಟ್ಟಕ್ಕೆ ನೀವು ಕಣ್ಮುಚ್ಚಿಸಿಕೊಳ್ಳಬಹುದು. ಇನ್ನು ಕುಂಭರಾಶಿ, ಶನಿ ಸಾಡೆ ಸಾತಿಯ ಪ್ರಭಾವದಿಂದ ಕುಂಭರಾಶಿಯವರು ಪಾಲುದಾರಿಕೆ ಮತ್ತು ವ್ಯವಹಾರ ಸಂಬಂಧಿಸಿದ ವಿಷಯಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸುವುದು ಮುಖ್ಯ. ಹೊಸ ಉದ್ಯಮ ಅಥವಾ ದೊಡ್ಡ ನಿರ್ಧಾರಗಳನ್ನು ಆತುರದಲ್ಲಿ ಕೈಗೊಳ್ಳುವುದನ್ನು ತಪ್ಪಿಸುವುದು ಉತ್ತಮ. ಸಂಪೂರ್ಣ ಪರಿಶೀಲನೆ ಮಾಡದೆ ಯಾರನ್ನಾದರೂ ನಂಬುವುದರಿಂದ ಆರ್ಥಿಕ ಅಥವಾ ವೈಯಕ್ತಿಕ ನಷ್ಟ ಉಂಟಾಗುವ ಸಾಧ್ಯತೆ ಇದೆ. ಕಾನೂನು ಸಂಬಂಧಿಸಿದ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ಮತ್ತು ಯಾವುದೇ ವಿವಾದಗಳಿಗೆ ಅವಕಾಶ ನೀಡದಂತೆ ನೋಡಿಕೊಳ್ಳಿ. ಮನೆ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತು ಹಾಗೂ ವರ್ತನೆಯ ಬಗ್ಗೆ ಜಾಗರೂಕರಾಗಿರುವುದು ಉತ್ತಮ. ಹಣಕಾಸಿನ ವ್ಯವಹಾರಗಳು ಮತ್ತು ಹೂಡಿಕೆ ಮಾಡುವಾಗ ಹೆಚ್ಚಿನ ಪರಿಶೀಲನೆ ನಡೆಸಿ ಮುಂದುವರಿಯಿರಿ. ತಾಳ್ಮೆ ಮತ್ತು ಸೂಕ್ತ ಯೋಜನೆಯೊಂದಿಗೆ ನಡೆದುಕೊಂಡರೆ ಸವಾಲುಗಳನ್ನು ಉತ್ತಮವಾಗಿ ಎದುರಿಸಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಹಣಕಾಸಿನಲ್ಲಾಗಬಹುದು ಅಥವಾ ಮನೆಯಲ್ಲಾಗಬಹುದು ಭಾರಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ನಾನು ಮೊದಲೇ ತಿಳಿಸಿದಂತೆ ಶನಿ ಪರಮಾತ್ಮನ ವಕ್ರದೃಷ್ಟಿಯಿಂದ ತಪ್ಪಿಸಿಕೊಳ್ಳುವುದು ಭಾರಿ ಕಷ್ಟ. ಆದರೆ ಕೆಲವು ಪರಿಹಾರಗಳನ್ನು ಕೂಡ ನಾನು ಇಲ್ಲಿ ತಿಳಿಸುತ್ತಿದ್ದೀನಿ. ಇನ್ನು ಪರಿಹಾರ ಹೀಗಿದೆ: ನೀವು ಕಪ್ಪು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಹಾಗೂ ಶನಿದೇವನ ಆರಾಧನೆ ಮಾಡುವುದು ಶುಭಕರ. ಎಳ್ಳೆಣ್ಣೆಯನ್ನು ನೀವು ದೇವಸ್ಥಾನಕ್ಕೆ ತೆರಳಿ ಹಚ್ಚುವುದು ಅಥವಾ ಶನಿದೇವರ ಆರಾಧನೆ ಮಾಡುವುದು ಶುಭಕರ. ಇನ್ನು ಮೀನರಾಶಿ, ಶನಿ ಸಾಡೆ ಸಾತಿಯ ಪ್ರಭಾವದಿಂದ ಮೀನರಾಶಿಯವರಿಗೆ ಈ ಅವಧಿಯಲ್ಲಿ ಕೆಲವು ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ. ವ್ಯಾಪಾರ ವಿಸ್ತರಣೆ ಅಥವಾ ಹೊಸ ಯೋಜನೆಗಳನ್ನು ಕೈಗೊಳ್ಳುವಾಗ ಕೆಲವು ಅಡೆತಡೆಗಳು ಎದುರಾಗಬಹುದು. ಆರೋಗ್ಯದ ಕಡೆಗೂ ಹೆಚ್ಚಿನ ಗಮನ ನೀಡುವುದು ಅಗತ್ಯವಾಗಬಹುದು. ಜೊತೆಗೆ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಹಣಕಾಸಿನ ಯೋಜನೆ ಮಾಡಿಕೊಳ್ಳುವುದು ಉತ್ತಮ. ಆದರೆ ಸಕಾರಾತ್ಮಕ ಚಿಂತನೆ, ತಾಳ್ಮೆ ಮತ್ತು ನಿರಂತರ ಪ್ರಯತ್ನದ ಮೂಲಕ ಪರಿಸ್ಥಿತಿಯನ್ನು ಉತ್ತಮವಾಗಿ ನಿಭಾಯಿಸಬಹುದು. ಕೆಲಸದ ಕ್ಷೇತ್ರದಲ್ಲಿ ಹೆಚ್ಚಿನ ಪರಿಶ್ರಮ ಮತ್ತು ಶಿಸ್ತು ಪಾಲಿಸುವುದು ಯಶಸ್ಸಿಗೆ ಸಹಕಾರವಾಗಬಹುದು. ಸ್ನೇಹಿತರೆ, ಮೀನರಾಶಿಯವರು ಕೂಡ ಸ್ವಲ್ಪ ತಾಳ್ಮೆ, ಶ್ರದ್ಧೆ, ಭಕ್ತಿಯಿಂದ ಇರುವಂತಹ ಸ್ಥಳದಲ್ಲಿ ವರ್ತಿಸುವುದು ಅನುಕೂಲ. ಏಕೆಂದರೆ ಶನಿದೇವ ಸಾಡೆ ಸಾತಿ ನಡೆಯುತ್ತಿರುವುದರಿಂದ ಹೇಗೆ ಬೇಕಾದರೂ ಆಟವನ್ನು ಆಡಿಸುತ್ತಾನೆ. ನಾನು ಮೇಲೆ ತಿಳಿಸಿದಂತೆ ನಮ್ಮನ್ನು ಸಾವಿನ ದವಡೆಗೆ ಕೂಡ ತಳ್ಳಬಲ್ಲ, ಪರೀಕ್ಷೆಗಳನ್ನು ನೀಡಬಲ್ಲ, ಎಲ್ಲವನ್ನ ಎದುರಿಸುವಂತಹ ಶಕ್ತಿ ನಮ್ಮಲ್ಲಿದೆಯಾ? ಅಥವಾ ಇವನು ಹೆದರಿ ಸಾವಿಗೀಡಾಗುವಂತಹ ಮನುಷ್ಯನ, ಅಥವಾ ನನ್ನ ಸಾಡೆ ಸಾತಿಯಿಂದ ಇವನನ್ನು ಪರಿಪೂರ್ಣ ನಾನು ಕುಗ್ಗಿಸಿ ನಾನು ಜಯಬೇರಿ ಆಗಬಹುದಾ ಎನ್ನುವ ಮಟ್ಟಕ್ಕೆ ಶನಿದೇವ ಕರೆದೋಗುತ್ತಾನೆ. ಇದಕ್ಕೆ ಚಿಂತೆ ಪಡೆದ ಹಾಗೆ ಪರಿಹಾರ ಕೂಡ ಹೀಗಿದೆ ಸ್ನೇಹಿತರೆ. ಮೀನರಾಶಿಯವರು ಶನಿದೇವರಿಗೆ ಕಪ್ಪು ಎಳ್ಳನ್ನು ಅರ್ಪಿಸುವುದು ಹಾಗೂ ಶನಿಯ ಆರಾಧನೆ ಮಾಡುವುದು ಶುಭಕರ. ಹೌದು ಸ್ನೇಹಿತರೆ, ನೀವು ಶನಿವಾರದಂದು ಶನಿದೇವರಿಗೆ ಕಪ್ಪು ಎಳ್ಳನ್ನು ಅರ್ಪಿಸಿ ಹಾಗೂ ಶನಿದೇವರ ಆರಾಧನೆ ಮಾಡುತ್ತಾ ಬಂದರೆ ಖಂಡಿತ ಶನಿದೇವನ ವಕ್ರದೃಷ್ಟಿಯಿಂದ ತಪ್ಪಿಸಿಕೊಳ್ಳಬಹುದು. ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಹೇಗೆ ಬೇಕಾಗೆ ಬೇಕಾಬಿಟ್ಟಿಕೊಡುವುದಿಲ್ಲ. ಸ್ನೇಹಿತರೆ, ನಾವು ಎಲ್ಲ ವಿಷಯಗಳನ್ನು ಅಚ್ಚುಕಟ್ಟಾಗಿ ತಿಳಿಸುತ್ತಿದ್ದೇವೆ ಎನ್ನುವ ನಂಬಿಕೆ ನಮಗಿದೆ. ಕೆಲವು ಪದಬಳಕೆಗಳಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮೇಲೆ ತಿಳಿಸಿದಂತಹ ಪರಿಹಾರಗಳನ್ನು ಚಾಚು ತಪ್ಪದೆ ಮಾಡುತ್ತಾ ಬನ್ನಿ. ಖಂಡಿತ ಶನಿದೇವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಅಂತ ಈ ವಿಡಿಯೋನ ಮುಗಿಸುತ್ತೇನೆ.